ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ ಅಪ್ಪಿಕೋ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಭುವನ್ ಬಿ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ಕನ್ನಡದ ಮೊದಲ ದೊರೆಯಾದ ಮಯೂರವರ್ಮನ ಬಗ್ಗೆ ತಿಳಿಸುತ್ತಿದ್ದೇನೆ. ತಾಳಗುಂದ ಶಾಸನದ ಪ್ರಕಾರ ಮಯೂರವರ್ಮನು ತನ್ನ ತಾತನಾದ ವೀರಶರ್ಮ ಮತ್ತು ತನ್ನ ಗುರುಗಳ ಜೊತೆಗೆ ಕಂಚಿಗೆ ಹೋಗುತ್ತಾನೆ. ಅಲ್ಲಿ ವೇದಾಭ್ಯಾಸ ಮಾಡುತ್ತಿರುತ್ತಾನೆ. ಆಗಿನ ಕಾಲದಲ್ಲಿ ಕಂಚಿಯು ಒಂದು ಪ್ರಮುಖ ಘಟಿಕಾ ಸ್ಥಾನವಾಗಿರುತ್ತದೆ. ಅಲ್ಲಿ ಪಲ್ಲವರ ಕಾವಲುಗಾರನಿಂದ ಅವಮಾನಿಸಲ್ಪಟ್ಟ ಮಯೂರವರ್ಮನು ತನ್ನ ಸೇಡಿನ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ತನ್ನ ಬ್ರಾಹ್ಮಣ ಅಧ್ಯಾಯವನ್ನು ತ್ಯಜಿಸಿ ಕ್ಷತ್ರಿಯನಾಗಿ ಕತ್ತಿಯನ್ನು ಹಿಡಿಯುತ್ತಾನೆ. ತಾಳಗುಂದ ಪ್ರದೇಶದ ಹಿಡಿತದ ಮೇಲಿನ ಮಯೂರವರ್ಮನ ಉದಯವು ಪಲ್ಲವರ ಕ್ಷತ್ರಿಯ ಶಕ್ತಿಯ ಪ್ರಾಬಲ್ಯದ ವಿರುದ್ಧ ಬ್ರಾಹ್ಮಣರ ಯಶಸ್ವಿದಂಗೆ ಎಂದೂ ಹೇಳಬಹುದು. ಹೀಗೆ ಕನ್ನಡದ ಮೊದಲ ಸಾಮ್ರಾಜ್ಯ ನ್ಯಾಯಯುತ ಕೋಪದಕ್ಷಣದಿಂದ ಉದಯವಾಗುತ್ತದೆ. ಮಯೂರವರ್ಮನನ್ನು ಶಾದನನ ಎಂದೂ ಕರೆಯುತ್ತಾರೆ. ಶಾದನನ ಎಂದರೆ 6 ಮುಖದ ಯುದ್ಧದೇವರು ಎಂದರ್ಥ. ಹೀಗೆ ಕನ್ನಡದ ಮೊದಲ ಸಾಮ್ರಾಜ್ಯ ಎಂಬ ಖ್ಯಾತಿಗೆ ಮಯೂರವರ್ಮನ ಸಾಮ್ರಾಜ್ಯ ಕದಮ ಸಾಮ್ರಾಜ್ಯವು ಒಳಗೊಂಡಿದೆ ಮತ್ತು ಕನ್ನಡದ ಮೊದಲ ದೊರೆ ಮಯೂರವರ್ಮ ಎನಿಸಿಕೊಂಡಿದ್ದಾನೆ. ಈಗ ಮಯೂರವರ್ಮನ ಒಂದು ಸಣ್ಣ ತುಣುಕನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ 8ನೇ ತರಗತಿಯ ಚಿದಾನ್ರವರು. ಅಮ್ಮ ಅಮ್ಮ, ಬುದ್ಧಿ ತಿಳಿಯುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ದುರ್ಭಾಗ್ಯವಂತ. ಕಣ್ಣಿಗೆ ಅರಿವಾಗದ ವಿಷಯ ಕರಡಿಗೆ ಅರಿವಾಗುವುದೆಂಬ ಮಾತು ಅದೆಷ್ಟು ಸತ್ಯ. ಹಾಗಾದರೆ ಹಾಗಾದರೆ ಆಗಾಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೇ. ಕಾಮವೇ, ಈ ಮಣಿಕಿರೀಟ ನಿನಗೆ ಬೇಡವೇ? ಈ ರತ್ನ ಸಿಂಹಾಸನ ನಿನಗೆ ಬೇಡವೇ? ಈ ಸಾಮ್ರಾಜ್ಯ ನಿನಗೆ ಬೇಡವೇ ಎಂದು ಅಕ್ಕನಿಂದ ಕೇಳುತ್ತಿದ್ದವಳು ನೀನು. ಈ ನಿನ್ನ ಮಗನಲ್ಲಿ ಅದೆಷ್ಟು ಭರವಸೆ ತಾಯಿ. ಭೂಮಿ ಆಕಾಶವೇ ಸಿಡಿದಿದ್ದು ಹೊಗೆಯಾಗಲಿ, ನಿಮ್ಮ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ. ನಿಮ್ಮ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಹೊಂಚು ಹಾಕಿ ಸಂಚು ಮಾಡಿ ಬಂಚನಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರ್ಮ, ಯಾವ ಕದಂಬರ ವಂಶವೃಕ್ಷವು ನಿನ್ನ ಶೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಗಿದೆ ಎಂದು ತಿಳಿದಿರುವೆಯೋ, ಆ ಮಹಾ ವಂಶವೃಕ್ಷವು ಇಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮನ್ನೇ ನಿನ್ನ ಬಡಿದೋಡಿಸಿ ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡದ ಬಾವುಟವನ್ನು ನೆಟ್ಟು ಪ್ರದರ್ಶಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಸಾಹಸ, ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಥಕವಾಗಿ ನಿಲ್ಲುವುದೇ ಹೊರತು ನಿನ್ನಂತ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರೈಚ್ಛೆ.